ನೋಡಿ, ಇವತ್ತು ದಸರಾ ಹಬ್ಬ, ಐತಿಹಾಸಿಕ ಉತ್ಸವ, ವಿಶ್ವವಿಖ್ಯಾತ ಅಂತ ಕರೆಯಲ್ಪಡುವಂತಹ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರುವಂತಹ ಈ ಒಂದು ದಸರಾ ಹಬ್ಬದ ವಿಶೇಷತೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಜಂಬೂ ಸವಾರಿ. ಈ ದಸರಾ ಉತ್ಸವದ ವಿಚಾರವಾಗಿ ಈಗ BJP ಮತ್ತು ಕಾಂಗ್ರೆಸ್ ನಡುವೆ ಫೈಟ್ ನಡೀತಾ ಇದೆ. ರಾಜ್ಯ ಸರ್ಕಾರ ಭಾನು ಮುಷ್ತಾಕ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದೆ. ನೀವು ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ, ವಿದ್ಯುಕ್ತ ಚಾಲನೆಯನ್ನು ನೀವೇ ಕೊಡಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟಿದೆ. ಇದರ ಬೆನ್ನಲ್ಲೇ ಕನ್ನಡವನ್ನು ಒಪ್ಪೋದಿಲ್ಲ, ಚಾಮುಂಡೇಶ್ವರಿಯನ್ನು ಒಪ್ಪೋದಿಲ್ಲ ಅಂಥವರನ್ನು ಕರೆದು ನೀವು ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ BJP ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿಯಾಗಿದೆಯಾ? BJP ಮಾಡ್ತಾ ಇರುವಂಥ ಈ ಒಂದು BJP ವ್ಯಕ್ತಪಡಿಸ್ತಾ ಇರುವಂಥ ಆಕ್ರೋಶಗಳು ಎಷ್ಟರ ಮಟ್ಟಿಗೆ ಸರಿ? ನಿಮಗೆ ಇದು ಸರಿ ಅಂತ ಅನ್ನಿಸ್ತಾ ಇದ್ದರೆ ನೀವು ಕರೆ ಮಾಡಿ ಅಭಿಪ್ರಾಯವನ್ನು ತಿಳಿಸ್ಬೇಕು. ಜೊತೆಗೆ ಇಲ್ಲ, ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿ ಇಲ್ಲ ಅಂತಂದರೂ ಕೂಡ ನೀವು ನಮ್ಮ ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ರಾಜ್ಯದ ನಾನಾ ಭಾಗಗಳಿಂದ ಈಗ ಆಲ್ರೆಡಿ ಕರೆಗಳು ಬರ್ತಾ ಇದೆ. ಸಂಗಮೇಶ್ ಅಂತೇಳಿ ಅಥಣಿಯಿಂದ ಒಬ್ರು ಕರೆ ಮಾಡಿದ್ದಾರೆ. ಸಂಗಮೇಶ್ ಅವರು ನಮಸ್ಕಾರ. ಸಂಗಮೇಶ್ ಅವರು ದಯವಿಟ್ಟು TV ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್, ವಿಜಯೇಂದ್ರ KGF ಜಿಲ್ಲೆಯ ತಾಲೂಕಿನ ಮಾತಾಡ್ತಾ ಇದ್ದೀನಿ. ಸಂಗಮೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೋಡಿ, ದಯವಿಟ್ಟು ಯಾರೇ ನೀವು ನಮ್ಮ ಹತ್ರ ಮಾತಾಡಬೇಕು ಅನ್ಸಿದ್ರೆ ನೀವು ಮೊದಲಿಗೆ ಮಾಡಬೇಕಾಗಿರೋದು ನಿಮ್ಮ ಮನೆ TVಯನ್ನು ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಡಿಜಿಟಲಲ್ಲಿ ಅದು ಪ್ಲೇ ಆಗುತ್ತೆ, ನೀವು ನೋಡ್ಕೋಬೋದು ನೀವೇನು ಮಾತಾಡಿದ್ದೀರಿ ಅಂತೇಳಿ. ನೋಡಿ, ಈಗ ಅವರು ಸಂಗಮೇಶ್ ಅನ್ನೋರು ಕರೆ ಮಾಡಿದ್ರು ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ. ಆದರೆ ಅವರು TV ನೋಡ್ತಾ ಇದ್ರು. ಒಂದಷ್ಟು ಡಿಲೇ ಇರುತ್ತೆ ಆನ್ ಏರ್ ಆಗ್ತಾ ಇರಬೇಕಾದ್ರೆ, ಮತ್ತು ಇಲ್ಲಿ ನಾವು ಮಾತಾಡೋಕ್ಕೂ ನಿಮ್ಮ ಮನೆಯ TVಗೂ ಬರೋದಕ್ಕೂ ಕೂಡ ಒಂದಷ್ಟು ಡಿಲೇ ಇರುತ್ತೆ. ಹಾಗಾಗಿ ಮ್ಯೂಟ್ ಮಾಡ್ಕೊಂಡು ಮಾತಾಡೋದು ಒಳ್ಳೆಯದು. ಸಂಗಮೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸಂಗಮೇಶ್ ಅವರು ನಮಸ್ಕಾರ. ಹಾಂ, ನಮಸ್ಕಾರ ಸರ್. ನಿಮ್ಮ ಅಭಿಪ್ರಾಯ ಏನು? ಹಾಂ ಸರ್, ಇದು ನಾಡ ಹಬ್ಬ ದಸರಾ ನಮ್ಮದು. ಹೌದಾ? ನಾವು ಪರಂಪರೆಯಿಂದ ಉಳಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ನಾಡ ಹಬ್ಬ ದೇವಿಯನ್ನ ಇಲ್ಲಿ ಇವ್ರು ಏನ್ ಹೇಳ್ತಾರೆ, ಜಾತಿಯ ನೋಡಬಾರ್ದು ಅಂತ ಹೇಳ್ತಾರೆ. ಹೌದಾ? ಭೂಕರ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರು ನಮಗೆ ಒಳ್ಳೆಯ ಒಂದು ಸಾಹಿತ್ಯದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಮ್ಮ ಅಭಿಪ್ರಾಯವಿಲ್ಲ. ಹೌದಾ? ಬಟ್ ದಸರಾ ಹಬ್ಬ ಇದು ನಮ್ಮ ಹಿಂದೂ ಧರ್ಮ ಹಬ್ಬ, ಇದು ಧಾರ್ಮಿಕ ಹಬ್ಬ ನಮ್ಮದು. ಈ ಹಬ್ಬದಲ್ಲಿ ಅವ್ರನ್ನ ತಂದು ಮಾಡ್ಬೇಕಾದ್ರೆ ಅವ್ರೊಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ಬೇಕು ನಮ್ಗೆ. ಮೊದಲೀಗ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಸ್ಟೇಟ್ಮೆಂಟ್ ಹೇಳ್ಬೇಕು, ಎಲ್ಲಾ ಜಾತಿಯವರು ನಾವು ಎಲ್ಲಾರು ಒಂದೇ, ಎಲ್ಲಾ ದೇವರು ಒಂದೇ, ನಮ್ದು ನಮ್ಮ ದೇವ್ರು ಬಿಟ್ಟ ಬೇರೆ ದೇವರಿಲ್ಲ, ಎಲ್ಲಾ ದೇವ್ರು ಒಂದೇ, ಚಾಮುಂಡೇಶ್ವರಿನೂ ನಮ್ಮ ದೇವ್ರೇ ಅಂತ ಹೇಳ್ಬೇಕು ಅವ್ರು. ಹೇಳ್ಕೊಂಡು ಒಂದು ನಮ್ಮ ಹಿಂದೂ ಧರ್ಮಕ್ಕನ ಇದನ್ ಮಾಡ್ತಕ್ಕಂಥವ್ರು ಇವತ್ತ ಅವ್ರ ಕಡೆ ಇದನ್ ಮಾಡಿದ್ರೆ ನಾಡ ಹಬ್ಬ ತಾಯಿ ಇದನ್ನ ಒಪ್ಪಲ್ಲ. ಇದು ಸರಿಯಲ್ಲ. ಇಲ್ಲಾಂದ್ರೆ ದಸರಾನ ಆಚರಣೆ ಅವ್ರು ಮಾಡ್ತಾ ಇದ್ದಾರ ಇಲ್ಲಿವರೆಗೆ ಎಂದಾದ್ರು ಮಾಡಿದ್ದಾರ? ನಮ್ಮ ಧಾರ್ಮಿಕ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ. ಆ ತರ ಇದು ಅವ್ರು ಆಚರಣೆ ಮಾಡ್ಕೊಂಡ್ ಬಂದಿದ್ರೆ ಮಾಡ್ಲಿ, ನಾವು ಬೇಡ ಅನ್ನಲ್ಲ. ಇದು ನಾಡ ಹಬ್ಬ ದಸರಾ ನಾವು ಯಾರು ಮಾಡ್ತಾ ಇದ್ದೀವಿ ಅನ್ನೋದನ್ನು ರಾಜ್ಯಕ್ಕೇನೆ ಗೊತ್ತಿದೆ. ಅದಕ್ಕ ಒಪ್ಪೋದಿಲ್ವಾ ಸಂಗಮೇಶ್ ಅವರೇ? ಇಲ್ಲ ಇಲ್ಲ ಸರ್, ಒಪ್ಪೋದಿಲ್ಲ. ಯಾವ ಕಾರಣಕ್ಕೂ ಒಪ್ಪಕ್ಕ ಸಾಧ್ಯನೇ ಇಲ್ಲ. ಅಥವಾ ಭಾನು ಮುಷ್ತಾಕ್ ಅವರು ನಮ್ಮ ಸಂಪ್ರದಾಯವನ್ನ ಒಪ್ಪಿಕೊಂಡು ಅವರು ಉತ್ಸವವನ್ನ ಉದ್ಘಾಟನೆ ಮಾಡಿದ್ದೆ ಆದ್ರೆ ಆಗ ನಿಮ್ಗೆ ಓಕೆನಾ? ಆ ರೀತಿ ಅವ್ರು, ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮ ಮುಖಾಂತರ ಒಂದು ನಮ್ಗೆ ಹೇಳ್ಬೇಕು. ನಿಮ್ಮ ಮುಖಾಂತರ ಅವ್ರು ನಾನು ಈ ಸಂಪ್ರದಾಯ ಒಪ್ತೀನಿ, ಇದು ನಮ್ಮ ತಾಯಿ ಚಾಮುಂಡೇಶ್ವರಿ ದಸರಾ ಹಬ್ಬ ನಾಡ ಹಬ್ಬ ನಮ್ಮದ ಒಂದೇ ಭಾಗ ಇದು, ಇದನ್ನ ನಮ್ದು ಒಪ್ಪಿಗೆ ಪೂರ್ಣ ಒಪ್ಪಿಗೆ ಅಂತ ಒಪ್ಪಿಕೊಂಡು ನಮ್ಗೆ ಹೇಳಿ ಮಾಡಬೇಕಾದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಇವ್ರದೊಂದು ವಿಡಿಯೋ ಈಗ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಹೌದು ಸರ್. ಕನ್ನಡದ ಬಗ್ಗೆ ಮಾತಾಡಿದ್ದು, ಹೌದು. ಮತ್ತೆ ಸರ್, ಹಳದಿ ಕೆಂಪು ಬರ್ತಾ ಇಲ್ಲ, ಬಾವುಟದ ಬಗ್ಗೆ ಮಾತಾಡಿದ್ದು. ಹೌದು. ಮತ್ತೆ ನಾಡ ದೇವತೆ ಅಂತ ಕರಿತೀವಿ, ಅಧಿದೇವತೆ ಅಂತ ಕರಿತೀವಿ, ಕ್ಷೇತ್ರ ಪಾಲಕಿ ಅಂತ ಕರಿತೀವಿ. ಸರಿ. ಭುವನೇಶ್ವರಿ ತಾಯಿಯನ್ನ ನಾವ್ ಯಾಕೆ ಪೂಜೆ ಮಾಡ್ತೀವಿ? ಹೌದು, ನಮ್ಮ ತಾಯಿ ಅಂತ ಹೇಳಿ ನಾವು ಮಾಡ್ತೀವಿ. ಕನ್ನಡಕ್ಕೆ ಭುವನೇಶ್ವರಿಯನ್ನ ಸೇರಿಸ್ಬಿಟ್ರು ಅಂತ ಹೇಳಿ ಅವರು ಮಾತಾಡಿರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಹೌದು ಹೌದು, ಅದೇ ಸರ್, ನಾವನ್ನ ಹೇಳ್ತಾ ಇರೋದು ಅದೇನೆ. ಒಂದು ಹಳದಿ ಕೆಂಪು ಇವ್ ಕಂಡ್ರೆ ಇವ್ರಿಗೆ ಆಗಿ ಬರ್ತಾ ಇಲ್ಲ. ತಾಯಿ ಭುವನೇಶ್ವರಿನೇ ಒಪ್ಪಲಾರ್ದವ್ರು ಇವತ್ತು ನಮ್ಮ ತಾಯಿ ಚಾಮುಂಡಿನ ಹೇಗೆ ಒಪ್ಲಕ್ ಸಾಧ್ಯ?
ಚಾಮುಂಡಿ ತಾಯಿನ ಒಪ್ಲಕ್ ಸಾಧ್ಯನೇ ಇಲ್ಲ ಸರ್. ಅವರೇ ಹೇಳಿದಾರೆ ನಾನು ಹೇಗೆ ಅಲ್ಲಿ ನಿಂತ್ಕೊಳ್ಳಕ್ ಸಾಧ್ಯ ಅಂತೇಳಿ. ಹಾ ಬಾವುಟದ ಮುಂದೆ ಇದೆ ಅವ್ರದಲ್ಲಿ, ನಾನು ಯಾವ ನನ್ನ ನಿಲ್ಲಗೊಟ್ಟಿಲ್ಲೇ ನೀವು ಅಂತ ಹೇಳ್ತಾರೆ ಅವರು. ಮತ್ತೆ ಈಗ ಯಾವ ಸರ್ ಇವರು ಉದ್ಘಾಟನೆ ಮಾಡಿಕೊಡೋರು ಇವ್ರು ನಮಗೆ. ಮುಂಚೆ ಎಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬೇರೆ ಧರ್ಮದವರು ಕೂಡ ಉದ್ಘಾಟನೆ ಮಾಡಿದ್ದಾರೆ, ನಿಸಾರ್ ಅಹಮದ್ ಅವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ನಾಡ ಹಬ್ಬವನ್ನ, ಅದರ ಧಾರ್ಮಿಕತೆಯನ್ನ, ಸಂಪ್ರದಾಯವನ್ನ ಒಪ್ಪಿಕೊಂಡು ಮಾಡಬೇಕು. ಥ್ಯಾಂಕ್ ಯು ಸಂಗಮೇಶ್ವರ್. ನೋಡಿ, ಇವತ್ತು ದಸರಾ ಹಬ್ಬ ಐತಿಹಾಸಿಕ ಉತ್ಸವ, ವಿಶ್ವವಿಖ್ಯಾತ ಅಂತ ಕರೆಯಲ್ಪಡುವಂತಹ, ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರುವಂತಹ ಈ ಒಂದು ದಸರಾ ಹಬ್ಬದ ವಿಶೇಷತೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಜಂಬೂ ಸವಾರಿ. ಈ ದಸರಾ ಉತ್ಸವದ ವಿಚಾರವಾಗಿ ಈಗ BJP ಮತ್ತು ಕಾಂಗ್ರೆಸ್ ನಡುವೆ ಫೈಟ್ ನಡೀತಾ ಇದೆ. ರಾಜ್ಯ ಸರ್ಕಾರ ಭಾನು ಮುಷ್ತಾಕ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದೆ, ನೀವು ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ, ವಿದ್ಯುಕ್ತ ಚಾಲನೆಯನ್ನು ನೀವೇ ಕೊಡಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟಿದೆ. ಇದರ ಬೆನ್ನಲ್ಲೇ ಕನ್ನಡವನ್ನು ಒಪ್ಪೋದಿಲ್ಲ, ಚಾಮುಂಡೇಶ್ವರಿಯನ್ನು ಒಪ್ಪೋದಿಲ್ಲ ಅಂಥವರನ್ನು ಕರೆದು ನೀವು ಅವರ ಕೆನ್ನಲ್ಲಿ ಉದ್ಘಾಟನೆ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ BJP ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿಯಾಗಿದೆಯಾ? BJP ಮಾಡ್ತಾ ಇರುವಂಥ ಈ ಒಂದು BJP ವ್ಯಕ್ತಪಡಿಸ್ತಾ ಇರುವಂಥ ಆಕ್ರೋಶಗಳು ಎಷ್ಟರ ಮಟ್ಟಿಗೆ ಸರಿ? ನಿಮಗೆ ಇದು ಸರಿ ಅಂತ ಅನ್ನಿಸ್ತಾ ಇದ್ದರೆ ನೀವು ಕರೆ ಮಾಡಿ ಅಭಿಪ್ರಾಯವನ್ನು ತಿಳಿಸ್ಬೇಕು. ಜೊತೆಗೆ ಇಲ್ಲ, ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿ ಇಲ್ಲ ಅಂತಂದರೂ ಕೂಡ ನೀವು ನಮ್ಮ ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ರಾಜ್ಯದ ನಾನಾ ಭಾಗಗಳಿಂದ ಈಗ ಆಲ್ರೆಡಿ ಕರೆಗಳು ಬರ್ತಾ ಇದೆ. ಸಂಗಮೇಶ್ ಅಂತೇಳಿ ಅಥಣಿಯಿಂದ ಒಬ್ರು ಕರೆ ಮಾಡಿದ್ದಾರೆ. ಸಂಗಮೇಶ್ ಅವರು ನಮಸ್ಕಾರ. ಸಂಗಮೇಶ್ ಅವರು ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್, ವಿಜಯೇಂದ್ರ KGF ಜಿಲ್ಲೆಯ ತಾಲೂಕಿನ ಮಾತಾಡ್ತಾ ಇದ್ದೀನಿ. ಸಂಗಮೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೋಡಿ, ದಯವಿಟ್ಟು ಯಾರೇ ನೀವು ನಮ್ಮ ಹತ್ರ ಮಾತಾಡಬೇಕು ಅನ್ಸಿದ್ರೆ ನೀವು ಮೊದಲಿಗೆ ಮಾಡಬೇಕಾಗಿರೋದು ನಿಮ್ಮ ಮನೆ ಟಿವಿಯನ್ನು ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಡಿಜಿಟಲಲ್ಲಿ ಅದು ಪ್ಲೇ ಆಗುತ್ತೆ, ನೀವು ನೋಡ್ಕೋಬೋದು ನೀವೇನು ಮಾತಾಡಿದ್ದೀರಿ ಅಂತೇಳಿ. ನೋಡಿ, ಈಗ ಅವರು ಸಂಗಮೇಶನವ್ರು ಕರೆ ಮಾಡಿದ್ರು ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ, ಆದರೆ ಅವರು ಟಿವಿ ನೋಡ್ತಾ ಇದ್ರು. ನೋಡಿ, ಒಂದಷ್ಟು ಡಿಲೇ ಇರುತ್ತೆ ಆನ್ ಏರ್ ಆಗ್ತಾ ಇರಬೇಕಾದ್ರೆ, ಮತ್ತು ಇಲ್ಲಿ ನಾವು ಮಾತಾಡೋಕ್ಕೂ ನಿಮ್ಮ ಮನೆಯ ಟಿವಿಗೂ ಬರೋದಕ್ಕೂ ಕೂಡ ಒಂದಷ್ಟು ಡಿಲೇ ಇರುತ್ತೆ. ಹಾಗಾಗಿ ಮ್ಯೂಟ್ ಮಾಡ್ಕೊಂಡು ಮಾತಾಡೋದು ಒಳ್ಳೆಯದು. ಸಂಗಮೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸಂಗಮೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಅಭಿಪ್ರಾಯ ಏನು? ಸರ್, ಇದು ನಾಡ ಹಬ್ಬ ದಸರಾ ನಮ್ಮದು, ಹೌದಾ? ನಾವು ಪರಂಪರೆಯಿಂದ ಉಳಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ನಾಡ ಹಬ್ಬ ದೇವಿಯನ್ನ ಇಲ್ಲಿ ಇವ್ರೇನ್ ಹೇಳ್ತಾರೆ, ಜಾತಿಯ ನೋಡಬಾರ್ದು ಅಂತ ಹೇಳ್ತಾರೆ, ಹೌದಾ? ಭೂಕರ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರು ನಮಗೆ ಒಳ್ಳೆ ಒಂದು ಸಾಹಿತ್ಯದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಮ್ಮ ಅಭಿಪ್ರಾಯವಿಲ್ಲ, ಹೌದಾ? ಬಟ್ ದಸರಾ ಹಬ್ಬ ಇದು ನಮ್ಮ ಹಿಂದೂ ಧರ್ಮ ಹಬ್ಬ, ಇದು ಧಾರ್ಮಿಕ ಹಬ್ಬ ನಮ್ಮದು. ಈ ಹಬ್ಬದಲ್ಲಿ ಅವ್ರನ್ನ ತಂದು ಮಾಡ್ಬೇಕಾದ್ರೆ ಅವ್ರೊಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ಬೇಕು ನಮ್ಗೆ. ಮೊದಲೀಗ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಸ್ಟೇಟ್ಮೆಂಟ್ ಹೇಳ್ಬೇಕು, ಎಲ್ಲಾ ಜಾತಿಯವರು ನಾವು ಎಲ್ಲಾರು ಒಂದೇ, ಎಲ್ಲಾ ದೇವರು ಒಂದೇ, ನಮ್ದು ನಮ್ಮ ದೇವ್ರು ಬಿಟ್ಟ ಬೇರೆ ದೇವರಿಲ್ಲ, ಎಲ್ಲಾ ದೇವ್ರು ಒಂದೇ, ಚಾಮುಂಡಿ ನಮ್ಮ ದೇವ್ರೇ ಅಂತ ಹೇಳ್ಬೇಕು ಅವರು. ಹೇಳ್ಕೊಂಡು ಒಂದು ನಮ್ಮ ಹಿಂದೂ ಧರ್ಮಕ್ಕನ ಇದನ್ ಮಾಡ್ತಕ್ಕಂಥವ್ರು ಇವತ್ತ ಅವ್ರ ಕಡೆ ಇದನ್ ಮಾಡಿದ್ರೆ ನಾಡ ಹಬ್ಬ ತಾಯಿ ಇದನ್ನ ಒಪ್ಪಲ್ಲ, ಇದು ಸರಿಯಲ್ಲ. ಇಲ್ಲಾಂದ್ರೆ ದಸರಾನ ಆಚರಣೆ ಅವ್ರು ಮಾಡ್ತಾ ಇದ್ದಾರ ಇಲ್ಲಿವರೆಗೆ ಎಂದಾದ್ರು ಮಾಡಿದ್ದಾರ? ನಮ್ಮ ಧಾರ್ಮಿಕ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ, ಆ ತರ ಇದು ಅವ್ರು ಆಚರಣೆ ಮಾಡ್ಕೊಂಡ್ ಬಂದಿದ್ರೆ ಮಾಡ್ಲಿ, ನಾವು ಬೇಡ ಅನ್ನಲ್ಲ. ಇದು ನಾಡ ಹಬ್ಬ ದಸರಾ ನಾವು ಯಾರು ಮಾಡ್ತಾ ಇದ್ದೀವಿ ಅನ್ನೋದನ್ನು ರಾಜ್ಯಕ್ಕೇನೆ ಗೊತ್ತಿದೆ. ಅದಕ್ಕ ಒಪ್ಪೋದಿಲ್ವಾ ಸಂಗಮೇಶ್ ಅವರೇ? ಇಲ್ಲ ಇಲ್ಲ ಸರ್, ಒಪ್ಪೋದಿಲ್ಲ, ಯಾವ ಕಾರಣಕ್ಕೂ ಒಪ್ಪಕ್ಕ ಸಾಧ್ಯನೇ ಇಲ್ಲ. ಅಥವಾ ಭಾನು ಮುಷ್ತಾಕ್ ಅವರು ನಮ್ಮ ಸಂಪ್ರದಾಯವನ್ನ ಒಪ್ಪಿಕೊಂಡು ಅವರು ಉತ್ಸವವನ್ನ ಉದ್ಘಾಟನೆ ಮಾಡಿದ್ದೆ ಆದ್ರೆ ಆಗ ನಿಮ್ಗೆ ಓಕೆನಾ? ಆ ರೀತಿ ಅವ್ರು, ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮ ಮುಖಾಂತರ ಒಂದು ನಮ್ಗೆ ಹೇಳ್ಬೇಕು. ನಿಮ್ಮ ಮುಖಾಂತರ ಅವ್ರು ನಾನು ಈ ಸಂಪ್ರದಾಯ ಒಪ್ತೀನಿ, ಇದು ನಮ್ಮ ತಾಯಿ ಚಾಮುಂಡೇಶ್ವರಿ ದಸರಾ ಹಬ್ಬ ನಾಡ ಹಬ್ಬ ನಮ್ಮದ ಒಂದೇ ಭಾಗ ಇದು, ಇದನ್ನ ನಮ್ದು ಒಪ್ಪಿಗೆ ಪೂರ್ಣ ಒಪ್ಪಿಗೆರಿ ಅಂತ ಒಪ್ಪಿಕೊಂಡು ನಮ್ಗೆ ಹೇಳಿ ಮಾಡಬೇಕಾದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಇವ್ರದೊಂದು ವಿಡಿಯೋ ಈಗ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಹೌದು ಸರ್, ಕನ್ನಡದ ಬಗ್ಗೆ ಮಾತಾಡಿದ್ದು, ಹೌದು. ಮತ್ತೆ ಸರ್, ಹಳದಿ ಕೆಂಪು ಬರ್ತಾ ಇಲ್ಲ, ಬಾವುಟದ ಬಗ್ಗೆ ಮಾತಾಡಿದ್ದು, ಹೌದು.
ಮತ್ತೆ ಸರ್ ನಾಡ ಹಳದಿ ದೇವತೆ ಅಂತ ಕರಿತೀವಿ, ಹ್ಮ್ ಅಧಿದೇವತೆ ಅಂತ ಕರಿತೀವಿ, ಕ್ಷೇತ್ರ ಪಾಲಕಿ ಅಂತ ಕರಿತೀವಿ. ಸರಿ ಆ ಭುವನೇಶ್ವರಿ ತಾಯಿಯನ್ನ ನಾವು ಯಾಕೆ ಪೂಜೆ ಮಾಡ್ತೀವಿ? ಹೌದು, ನಮ್ಮ ತಾಯಿ ಅಂತ ಹೇಳಿ ನಾವು ಹಾ, ಮಾಡ್ತೀವಿ. ಹ್ಮ್ ಕನ್ನಡಕ್ಕೆ ಭುವನೇಶ್ವರಿಯನ್ನ ಸೇರಿಸ್ಬಿಟ್ರು ಅಂತ ಹೇಳಿ ಅವರು ಮಾತಾಡಿರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಆ? ಹೌದು ಹೌದು ಅದೇ ಸರ್ ನಾವನ್ನ ಹೇಳ್ತಾ ಇರೋದು ಅದೇನೆ, ಒಂದು ಹಳದಿ ಕೆಂಪು ಇವ್ ಕಂಡ್ರೆ ಇವ್ರಿಗೆ ಆಗಿ ಬರ್ತಾ ಇಲ್ಲ. ತಾಯಿ ಭುವನೇಶ್ವರನೇ ಒಪ್ಪಲಾರ್ದವ್ರು ಇವತ್ತು ನಮ್ಮ ತಾಯಿ ಚಾಮುಂಡಿನ ಹೇಗೆ ಒಪ್ಲಕ್ ಸಾಧ್ಯ? ಹ್ಮ್ ಹ್ಮ್ ಚಾಮುಂಡಿ ತಾಯಿನ ಒಪ್ಲಕ್ ಸಾಧ್ಯನೇ ಇಲ್ಲ ಸರ್. ಹ್ಮ್ ಅವರೇ ಹೇಳಿದಾರೆ ನಾನು ಹೇಗೆ ಅಲ್ಲಿ ನಿಂತ್ಕೊಳ್ಳಕ್ ಸಾಧ್ಯ ಅಂತೇಳಿ. ಹಾ ಬಾವುಟದ ಮುಂದೆ ದೇವರದಲ್ಲಿ ನಾನು ಯಾವ ನನ್ನ ನಿಲ್ಲಗೊಟ್ಟಲ್ಲೇ ನೀವು ಅಂತ ಹೇಳ್ತಾರೆ ಅವರು. ಹ್ಮ್ ಮತ್ತೆ ಈಗ ಯಾವ ಸರ್ ಇವರು ಉದ್ಘಾಟನೆ ಮಾಡಿಕೊಡೋರು ಇವ್ರು ನಮಗೆ. ಮುಂಚೆ ಎಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆ? ಬೇರೆ ಧರ್ಮದವರು ಕೂಡ ಉದ್ಘಾಟನೆ ಮಾಡಿದ್ದಾರೆ, ನಿಸಾರ್ ಅಹಮದ್ ಅವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತೀನಿ. ಓಕೆ ಹೌದು ಸರ್. ಆದ್ರೆ ಈ ಒಂದು ನಾಡ ಹಬ್ಬವನ್ನ, ಅದರ ಧಾರ್ಮಿಕತೆಯನ್ನ, ಸಂಪ್ರದಾಯವನ್ನ ಒಪ್ಪಿಕೊಂಡು ಮಾಡಬೇಕು. ಮಾಡಬೇಕು ಥ್ಯಾಂಕ್ ಯು ಸಂಗಮೇಶ್.